ಅಮ್ಮ ಹೇಳಮ್ಮ ಯಾವೂರಮ್ಮ? ನಮ್ದು ಬೈರ್ಮಂಗ್ಲ. ಆ ನನ್ ಮಗನ್ಗೆ ಓಟ್ ಹಾಕಿ ಯಾವ ನನ್ ಮಗ? ಅವನು ಡಿಕೆ ಓಟ್ ಹಾಕಿದ್ರ? ಡಿಕೆ MLA ನನ್ ಮಗನ್ಗೆ ಅವ್ನ್ ಯಾವನ ಬಾಲಕೃಷ್ಣ ಬೇವರ್ಸಿ ನನ್ ಮಗ ನಮ್ಮನ್ ಸಾಯಿಸ್ತಾವನೆ, ಮಿಂಡ್ರು ಗುಡ್ಸವನು. ಕೈ ಮುಗ್ದ ಕಾಲ್ ಮುಗ್ದ ದುಡ್ಡು ಹಾಕ್ತಿವಿ 10 kg ಅಕ್ಕಿ ಕೊಡ್ತೀವಿ ಅಂತ ಅವ್ನ್ ಬಾಯಿಗೆ ಮಣ್ಣ. ಕೆಜಿ ಬತ್ತಾ ಇಲ್ವಾ? 5 kg ಕೊಡ್ತಾರೆ. 5 kgನು ಕೇಂದ್ರದವ್ರು ಕೊಡ್ತಾ ಇರೋದಂತೆ, ನೋಡಿ ಚೆಕ್ ಮಾಡಿ. ಯಾನು ಇಲ್ಲ, 10 kg ಅಕ್ಕಿ ಬೋರಿ ಕಳ್ಸೋದು. ಕೇಳಿಸ್ಕೊಳಪ್ಪ, ಕೇಳಿಸ್ಕೋ. ನಾನೀಗ ಅಡ್ಗೆ ಮಾಡಕ್ ಕೂತಿರ್ಬೇಕಾದ್ರೆ ನಂಗೊಂದು ಗಾದೆ ನೆನಪಾಗ್ತಿದೆ, ಅದ್ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕೆಟ್ಟ ಮೇಲೆ ಬುದ್ಧಿ ಬಂತು, ಅಟ್ ಮೇಲೆ ಒಲೆ ಉರಿತು ಅಂತೇಳಿ. ನಾನು ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದ್ರೂ ಇದೆಂತ ಬ್ಲೂ ಫಿಲಂ ಮಾಡಿಸೋದು ಬಿಡುತ್ತಾರೆ ಅದನ್ನ ಅಂತ ಅನ್ಕೊಂಡು. ಖಂಡಿತ ಇಲ್ಲ. ಗೈಸ್, ನನ್ನ ಏರ್ಪೋರ್ಟ್ ಅಲ್ಲಿ ಈ ತರ ವೆಲ್ಕಮ್ ಮಾಡಿ ಜಾಗ್ವಾರ್ ಕಾರಲ್ಲಿ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿನಗೆ ಹೂವ ಕೊಟ್ಟಿ ಭಾರಿ ಕಾರಣ ಯಾಕೆ ಕರ್ಕೊಂಡ್ರೆ ಹೇಳೋರು? ಯಾಕಂದ್ರೆ ನಿನ್ನ ಐಫೋನ್ ವಿಡಿಯೋ ನೋಡ್ಯಾರ ಅವರು. ಈಗ ಕರ್ಕೊಂಡು ಸುಮ್ ಬಿಡ್ತಾರ ಅಂತ ಮಾಡಿದಿ, ಡೈರೆಕ್ಟ್ ಗಜಮಾನೆ ನಿನಗ. ಮಿಸ್ ಈಗ ಗೃಹಲಕ್ಷ್ಮಿ ದುಡ್ಡು ಮಿಸ್ ಹೆಣ್ಮಕ್ಳಿಗೆ ಹಾಕ್ತಾರೆ. ಮಿಸ್ ನಮ್ಗೂ 2,000 ಹಾಕ್ರೆ ಮಿಸ್ ಬಡವರು ನಾವು. ಮಿಸ್ ಕಾಲೇಜ್ ಫೀಸು ಮಿಸ್ ಖರ್ಚಿಗೆ ಒಂದು ಎಷ್ಟಾರು ಇಟ್ಕೋಬಹುದು. ಮಿಸ್ ಕಾಲೇಜ್ ಫೀಸ್ ಕಟ್ಬೋದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹಂಗ ಬಡವರು ಅಪ್ಪ ಅಮ್ಮ ನಾವು ಸಾಕಬಹುದು, ದೊಡ್ಡ ಮೇಲೆ ಸಾಕಬಹುದು. ಮಿಸ್ ಹಂಗಂತ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ. DK ಸುಂಬರ ಜೈ. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ನೋಡಿ, ಕೋಳಿ ಹುಂಜಗಳನ್ನ ಬಂಧಿಸಿಟ್ಟಿದ್ದಾರೆ ಕೊಪ್ಪಳ ಪೊಲೀಸರು. ಕೊಪ್ಪಳದ ಕಾರಟಗಿ ಪೊಲೀಸರು ಮಾಡಿಕೊಂಡಿರುವಂತಹ ಎಡವಟ್ಟಿದು. ಕೋಳಿ ಕಾಳಗದ ಹಿನ್ನೆಲೆಯಲ್ಲಿ 3 ಕೋಳಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಹಿಂಗಿದೆ ನೋಡಿ, ಕಾಮಿಡಿ ಅನ್ಬೇಕು ಅಥವಾ ಅವ್ರಿಗೆ ಅಷ್ಟು ಮಟ್ಟಿಗೆ ಆಕ್ರೋಶ ಇತ್ತು. ಇಲ್ಲಿ ಆಗ್ತಿದ್ದ ಕೋಳಿ ಕಾಳಗ ನಡೀತಾ ಇತ್ತಂತೆ. ಪೊಲೀಸರನ್ನ ಕಂಡು ಕೂಡಲೇ ಅಜ್ಜೂದುಕೋರನ್ ಮಾಡಿದ್ದಾರೆ. ಕೋಳಿಗಳನ್ನ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಬೈಕ್ಗಳ ಜೊತೆಗೆ ಕೋಳಿಗಳನ್ನ ಕೂಡ ಎತ್ಕೊಂಡ್ಬಂದು ಜೈಲಲ್ಲಿ ಹಾಕ್ಬಿಟ್ಟಿದ್ದಾರೆ. ಈಗ 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ ನನ್ನ ಮಗನ್ಗೆ. ಹ್ಯಾಂಡ್ಸಮ್ ಅಂತ ಏನು ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ. ಅಕ್ಕ ಅದು ಸಾಧ್ಯ ಅಲ್ಲ. ಅಂದ್ರೆ ಬೇರೆ ಬೇರೆ ಕಾಲೇಜ್ ಹುಡುಗಿರ್ ಕಾಲೇಜ್ಗೆ ಹೋದ್ರೆ ಹರ್ಷ ಅಂದ್ರೆ 99.99% ಬರೀ ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ. ಆ ತರ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಯಾವ ಫ್ಲೇವರ್ ಕೊಡ್ಲಿ? ಯಾವ್ದಿದೆ? ಬನಾನಾ, ಆರೆಂಜ್, ಸ್ಟ್ರಾಬೆರಿ, ಪೈನಾಪಲ್. ಮಿಕ್ಸ್ ಫ್ರೂಟ್ ಕೊಟ್ಬಿಡಿ. ಫಸ್ಟ್ ಟೈಮಾ? ಹೌದು. ಒಂದ್ ಕೆಲಸ ಮಾಡಿ, ನಿಮ್ಗೆ ಯಾವ್ದು ಇಷ್ಟನೋ ಅದೇ ಕೊಟ್ಬಿಡಿ. ವಾಟ್? ಅಯ್ಯೋ, ಅದು ಹಾಗಲ್ಲ. ಯಾವ್ದು ಸ್ಟ್ರೆಂತ್ ಆಗಿ ಚೆನ್ನಾಗಿರುತ್ತೆ ನಿಮ್ಗೆ ಗೊತ್ತಿರುತ್ತಲ್ಲ, ಅದಕ್ಕೆ ಕೇಳ್ದೆ. ಸ್ಟ್ರೆಂತ್ ಇರ್ಬೇಕಾಗಿರೋದು ಕಾಂಡಮ್ ಅಲ್ಲ. ಎಷ್ಟ್ ಕೊಡ್ಲಿ ಹೇಳಿ? ಹುಡುಗಿನ 4 ತಗೊಂಡೋಗಿದ್ದಾಳಂದ್ರೆ ಎಷ್ಟ್ ಕೊಡ್ಲಿ? 8 ಕೊಟ್ಬಿಡಿ. ವಾಟ್? 8 ತಗೊಂಡ್ ಹೋಗಿ ರೂಮಲ್ಲಿ ಬಲೂನ್ ಡೆಕೋರೇಷನ್ ಮಾಡ್ತೀಯಾ? 2-3 ತಗೊಂಡೋಗು ಸಾಕಾಗುತ್ತೆ. ಓ ಹಾ. ಮೇಡಮ್, ಇದು ಸ್ಮಾಲು, ನಂದು ಮೀಡಿಯಂ ಸೈಜು. ಫಸ್ಟ್ ಟೈಮ್ ತಗೋತಿರೋ ನಿನಗೆ ಸೈಜ್ ಹೇಗ್ ಗೊತ್ತು? ನಂದು ಶರ್ಟು ಪ್ಯಾಂಟ್ ಎಲ್ಲ ಮೀಡಿಯಮೇ. ಇವ್ ನೆಟ್ಗೆ ABCD ಗೊತ್ತಿಲ್ಲ, ಇನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ಅದ್ ಹೆಂಗ್ ಮಾಡ್ತಾನೋ. ಏನ್ ಮೇಡಮ್? ಬಟ್ಟೆಗೂ ಇದಕ್ಕೂ ಬೇಜಾನ್ ವ್ಯತ್ಯಾಸ ಇದೆ. ನಿಮ್ಗೆ ಇದೇ ಸಾಕಾಗುತ್ತೆ, ತಗೊಂಡೋಗಿ. ಓಹ್ ಸರಿ. चली खाओ. चुपके जरा चखना. तुम्हें खाओ. फोटो खाली फोटो पकड़ेंगे. ಜೀವನದಲ್ಲಿ ನನ್ನ ಮೇಲೆ ನನಗೆ
ಸರ್ ಹೇಗ ಕೂಡ ಇರ್ಲಿ, ಅವರು ಹೇಗಂದ್ರೆ ಅವರು ನನ್ನ ಹಾಗೇನೆ ಸೇಮ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಂದ್ರೆ ನಮ್ಮ ರಾಶಿ ಕೂಡ ಸೇಮೆ, ಮಿಥುನ ರಾಶಿ ಆಂಧ್ರ ನಕ್ಷತ್ರ ಏನಂದೆ ಇನ್ನೊಂದ್ಸಲ ರಾಶಿ ಆಂಧ್ರ ನಕ್ಷತ್ರ ಯಾವ ಕಾರಣನ ಇದು? ಸಿದ್ದರಾಮಯ್ಯನವರನ್ನ ಬಜೆಟ್ ನಂತರ ಕೆಳಗಿಳಿಸ್ತಾರೆ ಯಾರು ಕೆಳಗಿಳಿಸೋರು? ಹೈಕಮಾಂಡ್. ಯಾಕೆ ಇಲ್ಲ ಅವ್ರ ಮನೇಲಿ ಲಿಫ್ಟು ಇದೆ, ಮೆಟ್ಲು ಇದೆ ಇಳಿಯಕ್ಕೆ. ಹತ್ತುತ್ತಾರೆ ಇಳಿತಾರೆ, ಹತ್ತಾರೆ ಇಳಿತಾರೆ. ಮೇಡಮ್, ಇಂಡಸ್ಟ್ರಿಗೆ ನಿರ್ಮಾಪಕಿಯಾಗಿ ಬರ್ತೀರಾ ಅಂತ ಕ್ಲೂ ಕೂಡ ಕೊಟ್ಟಿರ್ಲಿಲ್ಲ. ಅದೇ ರೀತಿ ರಾಜಕೀಯಕ್ಕೆ ಏನಾದರೂ ಕ್ಲೂ ಇಲ್ಲದೆ ಬರ್ತೀರಾ ಹೇಗೆ? ಈಗ ಯಾಕಮ್ಮ ಅದು ಬೇಕಾದು ಏನ್ರಿ ಮೀಡಿಯಾ? ನಿನ್ ಮದ್ವೆ ಆಗಿದ್ಯಮ್ಮ? ಇಲ್ಲ ಅಲ್ವಾ? ಯಾವ ತರ ಹುಡುಗ ಸಿಗ್ತಾನೆ ಹೇಳಮ್ಮ, ಹೇಳ್ತೀಯಾ? ಇಲ್ಲ ಅಲ್ವಾ? ಕ್ಯಾಮ್ರಾ ಆಫ್ ಆದ್ಮೇಲೆ ಹೇಳ್ತೀನಿ. ಅಲ್ಲ ಮತ್ತೆ ಹಂಗೆ ನಾನು ಹೇಳ್ತೀನಿ. ಏನ್ ನಿಮ್ದು ಮೀಡಿಯಾ? ಹಲ್ಕ ಟ್ರೆಂಡಿ ಮುಂಡೆ. ಈಗ 8 ಜನ ಅರೆಸ್ಟ್ ಆಗಿದ್ದಾರೆ, ಅವ್ರ ಮೊಬೈಲು ಸೀಸ್ ಆಗಿದೆ. ಅದರಲ್ಲಿ ಸೀಸ್ ಆಗಿದೆ. ಅದರಲ್ಲಿ ಏನು ಕೆಲಸ ಇಲ್ವಾ ಸರ್? ಈ ತರ ಸ್ಲಮ್ ಅನ್ನೋದು ಇಂತ ನನ್ನ ಮಕ್ಕಳಿಗೆ ನಾನು